ವಿವರಿಸದೆ ವಚನದಿಂದ ಶಿವಯೋಗ ಸ್ಥಳದಿ ನಡೆದು ಶಿವಸ್ವರೂಪವನ್ನು ಗಿಟ್ಟಿಸಿದ ಪರಮುರುಗ ಶಿವಯೋಗಿ ನಿನ್ನಡಿಗೆ ಮಣಿಯುವೆ. ರೂಢಿಯೊಳು ಮೆರೆಯುವ ರೂಢ ಗುರುವರ ನಿನ್ನ ಜೋಡುಪದ ಪದ್ಮಗಳಿಗೆ ಎರಗಿರ್ಪೆ ನಾಡಿನೇ ನನಗೆ ಮತಿಯನ್ನು. ಸ್ವಾನುಭಾವದ ನೆಲೆಯ ನಾನೇನು ಬಲ್ಲೆನು, ನೀನೇ ಎನ್ನೊಳ ಹಕ್ಕು ಏನ ನುಡಿಸಿದೊಡದಲ್ಲಿ ನಾನುಡಿವೆ ಗುರುವೆ ಕೃಪೆಯಾಗು. ಪ್ರಾತಸ್ಮರಣೀಯರಾದಂಥ ಸದ್ಗುರು ಸಿದ್ಧಾರೂಢರನ್ನು ಶಿವಯೋಗಿಗಳನ್ನು ಸ್ಮರಿಸಿಕೊಳ್ಳುತ್ತಾ ಬಸವಾದಿ ಶಿವಶರಣರ ಚರಣಾರವಿಂದಗಳಿಗೆ ವಂದಿಸಿಕೊಂಡು ಈ ನಾಡಿನಲ್ಲೆಲ್ಲ ತತ್ವವನ್ನು ಬೋಧಿಸಿ ಮುಕ್ತಾತ್ಮರನ್ನಾಗಿ ಮಾಡಿದಂಥ ಪೂಜ್ಯ ಬಸವಾರೂಢರ ಅಡಿದಾವರಿಗಳಿಗೆ ವಂದಿಸಿಕೊಂಡು ಈ 4ನೇ ವೇದಾಂತದ ಪರಿಷತ್ತಿನ 2ನೇ ದಿನದ ಸಾಯಂಕಾಲದ ಈ ಶುಭಗಳಿಗೆಯಲ್ಲಿ ಸನ್ನಿಧಿ ಸ್ಥಾನವನ್ನು ವಹಿಸಿದ ಬೇಳೂರ ಮಠದ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿಗಳು, ಉತ್ಸಾಹಿಗಳು, ಶಿವಪೂಜಾ ದುರಂಧರರು, ಅಧ್ಯಾತ್ಮ ಪ್ರೇಮಿಗಳಾದಂಥ ಚನ್ನಬಸವ ಮಹಾಸ್ವಾಮಿಗಳ ಅಡಿದಾವರಿಗಳಿಗೆ ವಂದಿಸಿಕೊಂಡು ಆತ್ಮೀಯರು, ನಮಗೆಲ್ಲ ಅತ್ಯಂತ ಪ್ರೇಮಶಾಲಿಗಳು, ಸದು ಹೃದಯದವರಾದಂಥ ಗಂಗಾಧರ ಶರಣರ ಪಾದಕ್ಕೂ ವಂದಿಸಿಕೊಂಡು ತಮ್ಮದೇ ಆದಂಥ ಶೈಲಿಯಲ್ಲಿ ಹೇಳಿ ಅನುಭವವನ್ನು ಮಾಡಿಕೊಂಡ ಅದನ್ನು ಬಿತ್ತರಿಸಲಿಕ್ಕೆ ತಾವಾಗಿ ಇವತ್ತು ಅದನ್ನೆಲ್ಲ ಹೇಳಿ ತಮಗೆಲ್ಲ ನಿವೇದನೆ ಮಾಡ್ಯಾರ. ಅಂಥ ಪೂಜ್ಯರಾದಂಥ ಸಿದ್ಧಾರೂಢ ಶರಣರಿಗೂ ವಂದಿಸಿಕೊಂಡು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ಎಲ್ಲ ಶರಣ ತಾಯಿ ತಂದೆಗಳಿಗೂ ಶರಣಾರ್ಥಿಗಳೆಂದು ಶರಣ ಬಂಧುಗಳೇ, ನೀತಿ ಕ್ರಿಯಾಚರ್ಯ ಸ್ಥಳದ 8ನೇ ಪದ್ಯವನ್ನು ಆರಿಸಿ ನಮಗೆಲ್ಲ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟರೆ ಅದು ಯಾವುದು ಅಂತಂದ್ರೆ, ಚಿಂತಿಸದಿರು ಸುಖ ದುಃಖದೆಡೆಯೊಳು ನೀ ನಿಂತು ತಿಳಿದ ಬಳಿಕ ಎಲೆ ಜೀವನಿಗೆ ಹೇಳ್ತಾರೆ. ನೀ ನಿಂತು ತಿಳಿದ ಬಳಿಕ ಅಂದ್ರೆ ಈಗ ಮೊದಲು ತಿಳಿದಾನ ಅಂತ ಹೇಳಿ ಇನ್ನು ಮುಂದೆ ಹೇಳುದ ತಿಳಿದಾನ ತಿಳಿದು ಇಂತು ತಿಳಿದ ಬಳಿಕ ನಾನಂದ್ರೆ ಹಿಂದೆ ತಿಳಿದೇ ಇರ್ತಾನೆ. ನಾನು ಮುಂದಿನ ಹೇಳೋದಕ್ಕೆ ಇಂತು ತಿಳಿದ ಬಳಿಕ ಅಂತ ಹೆಂಗಾಕತಿ, ಅದಕ್ಕೆ ನೀ ನಿಂತು ತಿಳಿದ ಬಳಿಕ ಎಲೆ ಜೀವನಿ ಅಂತಂದಾರ. ಆದ್ರೆ ಹಿಂದಿನ ಪದ್ಯ ಇವನಿಗೆ ಚಿಂತೆ ಬಿಡ್ಲಾಕ ಪ್ರೋತ್ಸಾಹ ನೀಡ್ತತಿ. ಹಿಂದಿನ ಪದ್ಯ ಏನೋ, ನೋಡಿ ಬಲ್ಲವರು ಸುಖಭೋಗದಳಿಯಾಶೆಯೊಡಗೂಡಿ ಕೆಡದಿರಿ ಈ ಭಾಗ್ಯವಿಲ್ಲದಾಗದು, ಸುಮ್ಮನೆ ಮಾಡಿ ಶಿವಧರ್ಮ ರತಿಯನ್ನು ಬೇರೆ ಬೇಡ ಬಹುಕೋಟಲಿಗಳು. ಯಾಕೆ ಹೇಳ್ತಾರು ಅಂತಂದ್ರೆ, ಕುಲ ಜಾತಿ ರೂಪು ಯೌವನ ಗಾಡಿ ಗರುವತನ ಬಲುಮೆ ಬಂಧು ಜನರೊಲುಮೆ ಶಾಸ್ತ್ರ ಕವಿತಾ ರಚನೆ ತನಗೆಳಿಸಿದಂತೆ ದೊರಕಲರಿಯುವುದು ಪುಣ್ಯದ ಅನುಕೂಲವಿಲ್ಲದಿರಿ. ಬಹಳಷ್ಟು ಶ್ರೀಮಂತ ಆಗ್ಬೇಕಂತ ನಾನೇ ಶತಪ್ರಯತ್ನ ಮಾಡ್ತಾನೆ. ಹಾಗಾದ್ರೆ ಇವ ಪ್ರಯತ್ನ ಮಾಡಿದ್ದಕ್ಕೆ ಅದು ಲಭ್ಯ ಆಗಂಗಿಲ್ಲ. ಯಾಕ ಅಂತ ಅಂದ್ರ ಹಿಂದ ಸುಕೃತದ ಅತಿಶಯ ಇರೋದಿಲ್ಲ, ಇರಂಗಿಲ್ಲ. ಅವನು ಏನು ಪ್ರಯತ್ನ ಮಾಡಂಗಿಲ್ಲ, ತಟ್ನ ಸಿಗ್ತಾನ ಬಂದ ಬಿಡ್ತೈತಿ. ಹಂಗಾದ್ರೆ ಅದಕ್ಕೇನು ಹಿಂದ ಒಂದು ಸುಕೃತ ಐತಿ. ಹಂಗಾದ್ರೆ ಸುಕೃತ ಇರ್ಲಿಲ್ಲ ಅಂತಂದ್ರ ಯಾನಾಕತಿ, ಸುಕೃತ ಇದ್ರೆ ಯಾನಾಕತಿ ಅಂತಂದ್ರ ದಿವಿದುರ್ಗ ಅಮರ ಸಂಕುಳ ಸೇನೆ ಗುರುಮಂತ್ರಿ ಭವ್ಯ ಪಿಡಿ ವಾಯುದ ಅಜಾಚ್ಯುತರ ಬಲವು ಋಷಿನಿವಾದ ಆರೈಕೆ ಸವೇದ ಅಮೃತ ಆಹಾರ ಸಂಜೀವನೇ ಸಿದ್ಧಿ ಐರಾವತವೇ ಆನೆ ವಾಸವನಾಜಿಯವಳು ಮುರಿದ ನಸುರರಿಗೆ ಭೀತಿಯವಳು ಆವನಾದೊಳಿಂತು. ಅವ ಇಂದ್ರ ಅಂದ್ರ ನಮ್ಮನಿಮಂತ ಮನುಷ್ಯ ಅಲ್ಲ, ದೇವಲೋಕದ ಮನುಷ್ಯ. ಅವನ ಕೋಟಿ ಅಂತದಿತ್ತು ಅಂತ ಅಂದ್ರ ಅಮರಾವತಿ ಪಟ್ಟಣ ಅಗದಿ ಪಚ್ಚಿದ್ದದ ದಿವಿ ದುರ್ಗ ಅಮರ ಸಂಕುಳ ಇಡೀ ದೇವತೆಗಳೆಲ್ಲ ಅವನ ಎಡಕ್ಕ ಬಳಕ್ಕ ಭುಜಬಲಿಗಳಾಗಿದ್ರ. ಮಂತ್ರಿ ಗುರುನ ಮಂತ್ರಿಯಾಗಿದ್ದ. ಮತ್ತೇನತ್ತು ಅಜಾಚ್ಯುತರ ಬಲವು
ಹರಿ ಬ್ರಹ್ಮ ಇವ್ರದ್ದು ಆಶೀರ್ವಾದನೂ ಇತ್ತು. ಋಷಿ ನಿವಾಹದ ಆರೈಕೆ, ಸಪ್ತ ಋಷಿಗಳೆಲ್ಲ ಅವನಿಗೆ ಏನು ಹೇಳಿ ಎಷ್ಟು ವ್ಯವಸ್ಥೆ ಮಾಡ್ಬೇಕು ಹಿಂಗಿತ್ತ. ಮತ್ತೇನಿತ್ತು? ಐರಾವತವೇ ಆನೆ, ಐರಾವತದ ಆನಿತ್ತ. ಪವಿಯ ಪಿಡಿ ವಾಯುದ ವಜ್ರಾಯುಧಿತ್ತ. ಮತ್ತೇನಿತ್ತು? ಸಂಜೀವನವೇ ಸಿದ್ಧಿ. ಸತ್ತಂದ್ರೆ ಗಳಿಗೆನ ಅದಗಜ್ಜಿಗೆನ ಸಂಜೀವನಿ ಮಂತ್ರದಿಂದ ಅವನು ಪುನಃ ಜೀವನ ಪ್ರಾಣದಾನ ಮಾಡ್ತಿದ್ರು. ಮತ್ತು ಊಟ ಎಂತದಿತ್ತು? ಸವೆಯದ ಅಮೃತ ಆಹಾರ, ಊಟ ಉಂಡ್ರ ಮರಣ ತೆಪ್ಸುವಂತ ಆಹಾರ ಇದೆ. ಹಿಂಗಿದ್ರು ಅವ ಇಂದ್ರ ವಾಸವನ ಅಂತಂದ್ರ ಇಂದ್ರ ದೈತ್ಯರಿಗೆ ಅಂಜಿ ಓಡಿದ್ದರಿಂದ ಅವ ಸೋತ ಅಂತ ಹೇಳ್ತಾರ. ಸೋಲ್ಲಾಕ ಕಾರಣ ಏನು? ಯಾವಿದ್ರ ಏನೋ ಹಿಂದಿನ ಸುಕೃತ ಇಲ್ಲ, ದೈವದ ಒಲುಮೆ ಇರ್ಲಿಲ್ಲ ಅಂದ್ರ ಆವನಾದೊಡಿಂತು ಯಾವಿದ್ರೆ ಏನ, ಆವಿದ್ರೆ ಏನ. ಹಂಗಾದ್ರ ನಮಗೆಲ್ಲ ಏನ ಹಿಂದ ದೈವದ ವ್ಯವಸ್ಥೆ ಇರ್ಬೇಕು. ಹಿಂದ ನಾವು ಸುಕೃತ ಮಾಡಿಲ್ಲ ಅಂತ ನಮ್ಮ ಮನಸ್ಸು ಹೇಳಕೈತಂದ್ರೆ ಈಗರೇ ಭಗವತ್ ಚಿಂತನೆ ಅನ್ನೋದು ನಮ್ಮ ಆತಂಕಗಳನ್ನ ನಿವಾರಣೆ ಮಾಡ್ಲಕ್ ಸ್ಪಷ್ಟ ವ್ಯವಸ್ಥೆ ಐತಿ. ಹಂಗಾದ್ರ ಹಂಗಿತ್ತು ಅಂತಂದ್ರೆ ಏನಕತಿ? ಗಿರಿಶಿಖರದೋಳು, ಕಾಂತಾರದೋಳು, ನಡುಗಡಲೋಳು, ಉರಿಯ ಮಧ್ಯದೋಳು, ವೈರಿಗಳ ನೆರವಿನೋಳು, ಪರದೇಶದ ಅಂಡಲೆಯೋಳು, ಚೋರ ವಿಷಭೂತಾದಿ ಅಂಡಲೆಯೋಳು, ಭೀತಿಯೋಳು, ಇಂತಾದಿ ಇದ್ರೂ ಮರವೇ ತನಗಿರೆ, ನಿದ್ರೆ ಮರವೇ ತನಗಿರೆ, ಹೊರೆಯುವುದು ಪೂರ್ವ ಸುಕೃತ ಮೆರಲು. ಇಂಥ ಮರವೇತಿ ಏನಾಗೈತಿ? ನಮಗ ಯಾರೇ ವೈರಿಗಳದಾರ ಬರ್ಲಾಕೈತೆ ಅನ್ನೋದು ಗೊತ್ತಿಲ್ಲದ ನಿದ್ದೆ ಮಾಡಾಕೈತೈತಿ ಅಂದ್ರೂ ಅದ ಪೂರ್ವ ಸುಕೃತಿ ಇತ್ತಂದ್ರ ಯಾವ ಇದರಿಂದ ಕಡೆಕೈತಿ. ಯಾನೋ ಒಬ್ಬ ಮಾಡಿದ್ದ. ಇದು ಸತ್ಯ. ಆ ಶಾಸ್ತ್ರ ಸತ್ಯ ಐತೋ ಏನ ಮಿಥ್ಯ ಐತೋ ಒಂದಿಷ್ಟು ಪರೀಕ್ಷೆ ಮಾಡಿ ನೋಡ್ಬೇಕಲ್ಲ. ನೋಡಿದಾಗ ಏನಕತಿ? ಅವು ಕೆಲವೊಂದು ಸತ್ಯ ಘಟನೆಗಳು ಆಗಿವದ್ದು ಆ ಶಾಸ್ತ್ರಕ್ಕೆ ಅತಿ ಸಮನ್ವಯ ಆಕವ. ಯಾನೋ ಮಾಡಿದ್ದ ಅವನ ಹಿಡಿಲಾಕ ಓಡಾಡಕತ್ತಿದ್ರು. ಓಡಾಡಿ ಹೋಗ್ಬಿಡ್ದ ರೈಲ್ವೆ ಸ್ಟೇಷನ್ದಾಗ ಇಳಿಸಿ ತಗೊಂಡು ಬಂದ್ರು. ಅವತ್ತಿದ್ಯಪ್ಪ ನನ್ನ ಕೊಲ್ಲಾಕ ಹೋಯ್ತಾರು, ಬಿಡಿಸ್ಕೋರು. ನಿನ್ನ ಯಾಕೆ ಕೊಲ್ಲು ನಡಿ ನೀನು ತಗೊಂಡು ಹೋದ್ರು. ತಗೊಂಡು ಹೋಗ್ಯಾರಿಂದ ಅವನ ರಾತ್ರಿ ಕೂಲ್ಯಾಗ ಹಾಕಿ ಇನ್ನು ಹೊಡೆದ ಕೊಲ್ಬೇಕೈತಿದ್ರು. ಕ್ವಾಡ್ಲಿ ಐತಿ ಹಿಂಗೆ ಬಡಿತಿದ್ರು. ವಾಡಿಗೆ ಬಡಿತಾರ. ವಾಡಿಗೆ ಬಡಿತಗಳಿಗೆ ಎಂದು ಟೈಮ್ ಇಲ್ಲಿ ಒಂದು ಸರಳ ಕೊಲ್ಲೋದಿಂದ ಟೈಮ್ ಇಲ್ಲ. ವಾಡಿಗೆ ಬಡದಗಳಿಗೆ ನಾಳೆ ನೀವು ನೆಟ್ಟಿದ್ರು ಕೊಲ್ಲುನು ಒಂದಕ್ಕೆ ಏನ್ ಮಾಡಿದ್ರು? ಕ್ವಾಂಡಿ ಹೊರಗೆ ಬಂದ್ರು, ಕ್ವಾಂಡಿ ಹಾಕೊಂಡ್ರು, ಹೋದ್ರು. ನಾಳೆ ಯಾವಾಗಿದ್ರು ಕೊಲ್ತಾರಂತಿದ್ವಿ ವೈರಿಗಳ ಮಧ್ಯದೊಳಗ. ಹಂಗಿದ್ದಾಗ ರಾತ್ರಿ 4ಕ್ಕೆ ನೆರಮನಿ ಅವ್ರ ಹೆಣ್ಮಗಳ ಕಸ ಹುಡುಕ್ತಿಳು ಅಳ್ತಿದ್ದೆವು. ಅಳಕತ್ತಣ ಹಣಿಕೆ ಹಾಕಿ ನೋಡು, ಯಾಕೆ ಅಳ್ತೀವ ತಮ್ಮ? ಏನಿಲ್ಲ, ನನಗ ಮೂತ್ರ ವಿಸರ್ಜನೆ ಬಂದಾವು, ಒಂದಿಟ್ಟು ಬಾಗಲ ತೆರಿ ಅಂದ. ಗಪ್ಪನ ಬಾಗಲ ತೆರೆದಳು, ಓಡಿ ಹೋಗಿಬಿಟ್ಲು. ಹಾಗಾದ್ರೆ ಅಂತವ್ರ ಕೈಯಾಗ ಸಿಕ್ಕಾಗಾದ್ರೂ ಉಳಿತಾನಂದ್ರ ಎದರ ಬಲುಮೆಪ ಅಂತಂದ್ರ ಹಿಂದಿನ ಸುಕೃತದ ಬಲುಮೆ. ವೈರಿ ಜನ ನೆರವಿಯೋಳು, ನಿದ್ರಾಲಸ್ಯ ಮನವಿ ತನಗಿರಿ. ಒಟ್ಟ ಆಗರ್ಭ ಶ್ರೀಮಂತರ ಮನಿತಾನ ಒಂದು ಗಂಡು ಮಗು ಆತು, ಎಲ್ಲಾರಿಗೂ ಬರೀ ಹೆಣ್ಮಕ್ಳಾಗಿತ್ತು. ಅದೇ ಒಂದು ಗಂಡು ಮಗುವನ್ನ ನಮ್ಮ ಮನಿ ಇದಾತಪ್ಪ, ಮುಂದಿನ ಪ್ರಜಾೋತ್ಪತ್ತಿ ಕಾರಣ ಅಂತ ಹೇಳಿ ಅದನ್ನ ಎಲ್ಲರೂ ಲಾಲನೆ ಪಾಲನೆ ಮಾಡ್ತಿದ್ರು. ಅಡಿಯಾಗಿದ್ದಂಥ ವಸ್ತಿ ಜನಾಂಗ. ಹಂಗಾದ್ರೆ ಈ ಮುಂಗಾರಿ ಗಾಳ್ಯಾಗ ಏನ್ ಮಾಡಿದ್ರು ಅಂದ್ರ ಆ ತಾಯಿ ಆ ಮಗುವನ್ನ ಇದಕ್ಕೆ ತೊಟ್ಲಕ್ಕೆ ಕಟ್ಟಿದ್ದಕ್ಕೆ ನಡೆಯುವಾಗ ನಡಬಾರ್ಕಿನ ಇದಕ್ಕ ಹಾಕಿರಿಂದ ನೀರ್ ತರಾಕ್ ಹೋಗಿಳು. ಗಾಳಿ ಬಿರುಗಾಳಿ ಬಿಟ್ರೆ ಹೇಳ್ತನು ಆ ಇಡೀ ಸಟ್ಟನ ಎಲ್ಲ ಕಿತ್ಕೊಂಡು ಹೋಗ್ಬಿಡ್ತು. ಬಾಂದ ನೋಡ್ತಾಳ, ಮಗಾನೂ ಇಲ್ಲ, ಅಲ್ಲಿದ್ದಂತ ಪತ್ರಾಸು ಇಲ್ಲ, ತಟ್ಟಿನೂ ಇಲ್ಲ. ಅಡಾಡ್ಕೊಂಡು ಬಡ್ಕೊಂಡು ಅಳಾಕೈತ. ಇನ್ನು ನನ್ನ ಮಗ ಏನ್ ಉಳಿತು, ಇರುದೊಂದೈತಿ, ಅಳಾಕೈತಿ. ಅದು 2 ಕಿಲೋಮೀಟರ್ ಮೇಲೆ ಹೋಗಿ ಈ ತಟ್ಟಿ ಹೆಂಗ್ ಹಾಕಿದ್ರು ನೋಡ, ಹಂಗ ನಿಂತ ತೆಳಗದ. ಓಡಿ ಹೋಗಿ ನೋಡ್ಗುಡ್ದ ಮಗು ನಿದ್ರಿ ಹೆಂಗ್ ಮಾಡ್ತಿತ್ತು, ಹಂಗ ನಿದ್ರಿ ಮಾಡಿ. ಸತ್ಯ ಘಟನೆ. ಹಾಗಾದ್ರೆ ಆ ಮಗು ಉಳಿಲಕ್ಕ ಕಾರಣ ಏನು? ಊರು ಸುಕೃತಗಳು, ಊರಿಗಡಲೋಳು ಅಂತಾದ್ರೊಳಗು. ಹಂಗಾದ್ರೆ ಇವತ್ತರದೇನ ಸುಕೃತ್ ಇತ್ತಂದ್ರ
ನಾವೇನ ಮಾಡ್ರು ನಮಗ ಆ ಕಾರ್ಯ ಫಲಿಸ್ತೈತಿ. ಅದನ್ನ ಆ ಗಾಲಿಯೊಂದರ ರಥ ಅಹಿತ ಪನ್ನಗನ ಹೊರಜೈ. ಅವ ನಾನು ಸೂರ್ಯ ಒಂದ್ ಗಾಲಿ ರಥ, ಅವಂದ ಆ ರಥಕ್ಕೆ ಹಗ್ಗ ಅಂತಾವಂದ್ರ ಹಾವುಗಳ ಹಗ್ಗ, ಮತ್ತ ಅವನ್ ಸಾರಥಿ ಅಂತಾವಂದ್ರ ಹೆಳವನಾದ ಅರುಣ, ಕುಂಟ ಅರುಣ. ಮತ್ತೇನಾಗೈತಿ, ಆಲಂಬರಹಿತ ವಹಮಾರ್ಗ, ಸರಳಿಲ್ಲ. ಹಂಗಾದ್ರ ಅವ ಪುಣ್ಯವಂತದಾನತ್ತು ಹೊತ್ತುದ್ಯಾಗ ಹಿಂಗ್ ಎದ್ದು ಏರಿ ಬಂದ ಇಚ್ಚಿಕ್ ಮುಣುಗ್ತಾನಂತಂದ್ರ ಲೋಕಹಿತವಾದ ಕೀರ್ತಿ ಆಕೈತಿ ಅನ್ನೋದ್ರಿಂದ ಅದು ಸುಕೃತಿತ್ತಂದ್ರ ಕಾಪಾಡಿ ತೀರ್ತೈತಿ ಅಂತ ದೃಷ್ಟಾಂತ ಹೇಳಿ. ಹಂಗಾದ್ರ ಇದನ್ನ ಹಿಂಗ ತಿಳ್ಕೊಂಡಿದ್ದಂದ್ರ ಇಂತು ತಿಳಿದ ಬಳಿಕ ಎಲೆ ಜೀವನಿ, ಹಿಂಗ ತಿಳ್ಕೊಂಡಿದ್ದೆ ಅಂದ್ರ. ಹಾಗಾದ್ರ ನಮಗೇನೂ ಗೊತ್ತಿಲ್ಲ, ನಮ್ಮ ದೈನಂದಿನಿಕ ಚಟುವಟಿಕೆಗಳೆಲ್ಲ ನಮ್ಮ ಹಿಂದಿನ ವ್ಯವಸ್ಥೆದ ಮ್ಯಾಲನ ನಡೀತಿರ್ತೈತಿ. ನಮಗೇನ್ ಹಿಂದಿನ ಪುಣ್ಯ ಪಾಪಗಳ ವ್ಯವಸ್ಥೆ ಐತಿ, ಹಂಗ ನಡೀತಿರ್ತೈತಿ. ಹಂಗಿತ್ತು ಹಿಂಗ ತಿಳಿದೆ ಅಂದ್ರ ಚಿಂತಿಸದಿರು ಸುಖ ದುಃಖದೆಡೆಯೋ. ಚಿಂತೆ ಮಾಡಬೇಡಂದ್ರೂ ಪ್ರಾಕೃತಿಕ ಜೀವ ಚಿಂತೆ ಮಾಡೇ ತೀರ್ತಾನ. ದ್ರಾಕ್ಷಿ ಕೈ ಕುಡ್ಲಾಕ್ ಬಂದೈತಿ, ನಾಳೆ ಎಟ್ಟೊತ್ತಿದ್ರು ವ್ಯಾಪಾರಿಗಾರ ಬಂದು ಒಯ್ಯಾಕ ನಿಂತಾರೋ, ಇಂದ ರಾತ್ರಿ ಗಾರ್ ಬಿಡದ ಏನತ್ತು ಹಿಡಿಡ್ದಾಮದು ನಾವು ಏನತ್ತು. ಹಂಗಾದ್ರ ಆ ಕುಟುಂಬದ ಯಜಮಾನ ಮಕ್ಕಳ ಎಲ್ಲ ಏನ್ ಮಾಡ್ತಾರೋ, ಚಿಂತೆ ಮಾಡ್ತಾರ, ಚಿಂತೆನ ಮಾಡ್ತಾರ. ಇಲ್ಲ ಮಗ ನಾವು ಸಾಲಿ ಕಲಿಯಾಕ ಹಾಕಿದೀವು, 100ಕ್ಕೆ 100 ಮಾರ್ಕಸ್ ತಗೊಂಡ ಮಗ್ಲ ನಾವು ಪಾಸ್ ಆದ, ಇವ್ ನಾಪಾಸ್ ಆದ ಅಂದ್ರೆ ಏನ್ ಮಾಡ್ತೈತಿ, ಚಿಂತೆ ಮಾಡ್ತೈತಿ. ಬೇಡ ಅಂದ್ರನು. ಯಾಕ ಅಂತ ಅಂದ್ರ ಚಿಂತೆ ಅನ್ನೋದು ನಮ್ಮನ್ನ ದುರ್ಘಟನೆಗಳ ಸಂದರ್ಭ ಬತ್ತು ಅಂತ ಅಂದ್ರ ಮಾಡಬೇಡ ಅಂದ್ರು ಮಾಡ್ತೈತಿ. ಮತ್ತ ಅದು ರಾತ್ರಿ ಮಾಡ್ತೈತಿ. ಮತ್ತ ಯಾರು ಊಟ ಮಾಡಿದ್ರು ನಿದ್ದೆ ಹತ್ತುದಿಲ್ಲ, ಬೆಳಗ ಅದ ಚಿಂತನೆ ಮಾಡ್ತೈತಿ. ಮುಂದೆ ಎದ್ದುಗಳಿಗೆ ನಿದ್ರೆ ಆಗಿರುದಿಲ್ಲ, ದಗದ್ ಸರಿ ಆಗುದಿಲ್ಲ. ರೊಟ್ಟಿ ಮಾಡ್ಬೇಕತ್ತಾರು, ರೊಟ್ಟಿ ಮಾಡ್ಬಿಡುದು ಅದ ಗಿಚ್ಚಿ ಹಾಕೊಂಡ್ ಕುಡ್ತೈತಿ. ಈ ಕಡೆ ಅಲ್ಲ, ಮತ್ತ ನಮ್ಮ ಕಡೆ ಹಂಗ. ಹಿಂಗ ಯಾಕೆ ಆಕತಿ ಅಂತ ಅಂದ್ರ ನಾವ ಚಿಂತಾತುರತೆ ಭಾವನೆಯನ್ನು ಇಟ್ಕೊಂಡಿರ್ತೀವಿ. ಶಾಸ್ತ್ರ ನಮಗಿದನ್ನ ಏನ್ ಕಲಿಸ್ತೈತಿ ಅಂದ್ರ ಇದೇನ್ ನಂಬದಲ್ಲ, ಹಿಂದಿನ ಭೋಗೈತಿ ಅಂತ ಸ್ಪಷ್ಟ ತಿಳ್ಕೊಂಡು ಚಿಂತೆ ಮಾಡಿನೂ ನಾವು ಮುಂದೆ ಮತ್ತ ಪ್ರಪಂಚಕ್ಕೆ ಅಂಟ್ಕೊಳ್ಳೇಬೇಕು. ಹಂಗಾದ್ರ ಇದನ್ನ ತಿಳಿಸಿದಂದ್ರ ಚಿಂತಿಸದಿರು ಸುಖ ದುಃಖದೆಡೆಯೊಳು ನೀ ನಿಂತು ತಿಳಿದ ಬಳಿಕ ಎಲೆ ಜೀವನಿ. ಈ ಹಿಂಗ ತಿಳ್ಕೊ, ಭಗವಂತ ನಮ್ಮ ದೈವ ಅನುಕೂಲ ಇತ್ತು ಅಂತಂದ್ರ ನಮಗೆಲ್ಲ ಯಶಸ್ವಿ ಆಕತಿ. ಮತ್ತ ಒಮ್ಮೆ ದೈವ ಪ್ರತಿಕೂಲ ಇತ್ತು ಅಂತಂದ್ರ ನಾವ್ ಏನು ಮಾಡ್ರು ಯಶಸ್ವಿ ಆಗಂಗಿಲ್ಲ, ಏನು ಮಾಡ್ರು ಯಶಸ್ವಿ ಆಗಂಗಿಲ್ಲ. ಹಂಗಾದ್ರ ಚಿಂತೆ ಮಾಡ್ಬೇಕು. ಚಿಂತಿಸದಿರು ಸುಖ ದುಃಖದೆಡೆಯೋದು. ಯಾಕ ಹೇಳಿದ ಅಂತಂದ್ರ ಭಗವಂತ ಹೇಳ್ತಾನು ಭಗವದ್ಗೀತೆಯಲ್ಲಿ, ಯಂ ಹಿ ನ ವ್ಯತೆಯಂತೇತೆ ಪುರುಷಂ ಪುರುಷರ್ಷವ ಸಮಃ ಸುಖ ದುಃಖಂ ಧೀರಂ ಸೋ ಅಮೃತತ್ವಾಯ ಕಲ್ಪತೆ. ಯಾವನಲ್ಲಿ ಸುಖ ದುಃಖಗಳನ್ನ ತಡ್ಕೊಳ್ಳುವಷ್ಟ ತಾಕತ್ ಬರ್ತೈತಿ ನೋಡು, ಅವ ಮುಂದೆ ಜ್ಞಾನ ಪಡ್ಕೊಳಕ ಯೋಗ್ಯ ಆಗ್ತಾನು ಅಂತ ಹೇಳ್ತಾರ. ಯಂ ಹಿ ನ ವ್ಯತೆಯಂತೇತೆ ಪುರುಷಂ ಪುರುಷರ್ಷಭ. ಈ ಸುಖ ದುಃಖಗಳು ಹಿಂಗದಾವು. ಮತ್ತೊಂದೇನು, ಇಂದು ದುಃಖ ಆಗೈತೆ ಅಂದ್ರೆ ಸ್ಥಾಯಿಕವಾಗಿರುವಂತಹದ್ದಲ್ಲ, ಅದು ಹೋಗಲೇಬೇಕದ. ಇಂದು ಸುಖ ಆಗೈತೆ ಅಂದ್ರೂ ಅದು ಸ್ಥಾಯಿಕವಾಗಿರಂಗಿಲ್ಲ, ಅದು ಹೋಗಲೇಬೇಕು. ಹಂಗಾದ್ರೆ ಇಲ್ಲಿ ನಮ್ಮ ಈ ಕರ್ಮದ ವ್ಯವಸ್ಥೆಯಲ್ಲಿ ಪುಣ್ಯ ಪಾಪಗಳ ಚಲಾವಣೆ ನಡಿಬೇಕಾದ್ರೆ ಏನನ್ನ ಮಾಡಿ ನಡಿತೈತಿ ಅಂದ್ರ ಅದರ ಫಲಿತಾಂಶವಾದಂತಹ ಸುಖ ದುಃಖಗಳನ್ನು ಉಂಡಾಗ ಅದ್ರ ಕೆಲಸ ನಡೀತಿರ್ತೈತಿ. ನೇರವಾಗಿ ಪುಣ್ಯ ಪಾಪಗಳನ್ನು ಉಣಾಕ್ ಬರುದಿಲ್ಲ. ನಾವ ಪುಣ್ಯ ಪಾಪಗಳ ಫಲ ಆದಂತ ಸುಖ ದುಃಖಗಳನ್ನು ಉಣುದು. ಹಂಗಾದ್ರ ಸುಖಾನ ಬರೇ ಉಣ್ಲಾಕಿ ಇಲ್ಲಿ ಯಾವ ತನ್ನ ಜಾಯಮಾನದಲ್ಲಿ ಬರೇ ಸುಖ ಉಂಡಾಮದಾನ ಇಲ್ಲಿ ಅದಾನನು ಇಲ್ಲ ಬಿಡು, ಸುಖ ಇಲ್ಲ, ಬರೇ ದುಃಖರೇ ಉಂಡಾಮದಾನನು. ಒಂದಿಟ್ಟು ದುಃಖ, ಒಂದಿಟ್ಟು ಒಬ್ಬೊಬ್ರಲ್ಲಿ ಏನಾಕೈತಿ, ಒಬ್ರದ್ದು ಒಂದಿಟ್ಟು ಭಾಳ ದುಃಖ ಉಣ್ದಿರ್ತೈತೆ, ಒಂದಿಟ್ಟು ತ್ವಾಡೆ ಸುಖ ಉಣ್ದು, ಒಬ್ರದ್ದು ತ್ವಾಡೆ ದುಃಖ ಉಣ್ದಿರ್ತೈತಿ, ಭಾಳ ಸುಖ. ಹಿಂಗ ಹೆಚ್ಚು ಕಡಿಮೆ ಸುಖ ದುಃಖ ಉಣದ ವ್ಯವಸ್ಥೆ ಅದೇನ ಕರ್ಮದ ವ್ಯವಸ್ಥೆ. ಹಿಂಗ ತಿಳಿದ್ರ ಅವೇನಾಕತಿ, ಯಂ ಹಿ ನ ವ್ಯತೆಯಂತೇತಿ ಪುರುಷಂ ಪುರುಷರ್ಷಭ. ಅವನಲ್ಲಿ ಆ ತಾಕತ್ತನ ಬಂದ್ಬಿಡ್ತೈತಿ. ಸೋ ಅಮೃತತ್ವಾಯ ಕಲ್ಪತೆ. ಮುಕ್ತಿಗೆ
ಇವನ ಅಕ್ಕನ ಇವ ಇನ್ನು ಮುಂದೆ ಜ್ಞಾನ ಪ್ರತಿಪಾದನ ಸ್ಥಳಕ್ಕೆ ಅಧಿಕಾರಿ ಆಗ್ಯಾನ. ಸಮಯ ಸುಖ ದುಃಖಿ ಕೃತ್ವ ಲಾಭಾಲಾಭ ಜಯೋ ಜಯೋ ತಸ್ಮಾತ್ ಯೋಗ ಯುಜಸ್ವ ಯೋಗ ಕರ್ಮಸು ಕೌಶಲಂ. ಈ ಸುಖ ದುಃಖಗಳಲ್ಲಿ ಒಂದೇ ತರದ ಭಾವನೆ ನಮ್ಮಲ್ಲಿ ಬತ್ತು ಅಂತಂದ್ರ ಅವ ಕರ್ಮವನ್ನ ಮಾಡಿ ಕೌಶಲ್ಯತನವನ್ನ ಗೊತ್ತದ. ಮತ್ತೆ ಹಿಂಗ್ಯಾಕಾತು ಅಂತ ಅಳ್ಕೋತ್ ಕೂತ ಭಾಳ ಮಂದಿ ಅಳು ಮಂದಿ ಇರ್ತೈತಿ. ನಾ ಹಿಂಗಾಗ್ಬೇಕಾಗಿತ್ತು, ಹಿಂಗ್ಯಾಕಾತು ಅಳಾಕೈತ್ರಿ. ಯಾರು ಕೇಳವ್ರಿ ಇಲ್ಲಿ? ನಾವು ಹತ್ತು ಒಬ್ಬನ ಮುಂದೆ ಹೇಳಕ್ ಹೋಯ್ನಿ ಅಂದ್ರ ಇಲ್ಲಿ ಎಲ್ಲಾರು ಅಳಾವ್ರ ಅದಾರು. ನಿಂದೇನ್ ಮಾಡ್ತೀವ ಮರ, ನಂದು ಕೇಳಿ ನಿನಕ ಹತ್ತೈತಿ ಅಂತ ಹೇಳ್ತಾರ. ಅವನ್ ಕೇಳಿ ಮತ್ತೊಬ್ನ ಹೇಳ್ರ ನಿಮ್ಮಿಬ್ರದು ನಮ್ ಮುಂದೆ ಹೇಳ್ಬೇಡ, ನಾ ಎಂದ್ ಹುಟ್ಟೇನ್ ನೋಡ ಅಂದಿಂದ ಹಿಡ್ದ ಹಿಂದಿನ ತಕ ಬರೀ ಅದನ್ನ ಮಾಡೀನಿ ತಾವ ಹೇಳ್ತಾನ. ಈಗ ಯಾರ ಮುಂದೆ ಹೇಳುದು? ಹಂಗಾದ್ರೆ ಯಾರ ಮುಂದೆ ಹೇಳುದು? ಆದ್ರೆ ವ್ಯವಹಾರ ಹಿಂಗೈತೆ ಅಂದ ಬಳಕ ಚಿಂತಿಸದಿರು ಸುಖ ದುಃಖದೆಡೆಯೋಳು ನೀ ನಿಂತು ತಿಳಿದ ಬಳಿಕ ಹಿಂದಿನ ಪದ್ಯದಂಗ ತಿಳಿದಿದ್ದೆ ಅಂದ್ರ ಎಲೆ ಜೀವನಿಗೆ ಜಾಗೃತಿ ಮಾಡ್ತಾರ. ಚಲೋ ಅಲ್ಲನ ಈ ಶಾಸ್ತ್ರ. ಯಾಕ ಅಂದ್ರ ನಮ್ಮ ಸಂಸಾರಿಕ ಜೀವನದಲ್ಲಿ ಹಿಂಗ ಏರುಪೇರುಗಳು ಆಗಲ್ದ ಸಂಸಾರ ನಡೆಯಂಗಿಲ್ಲ. ಸಂಸಾರ ನಡಿಬೇಕಾದ್ರ ಸುಖ ದುಃಖ ಇದ್ದದ್ದ. ಹಂಗಾದ್ರ ಅದರೊಳಗ ಅವತನ್ನ ಸೈರಿಸ್ಕೊಳ್ಳುವಂತ ಬುದ್ಧಿ ಅದಾ ಶಾಸ್ತ್ರದಿಂದ ಬಂದಿತ್ತು ವಿನ ಇನ್ಯಾವ ಔಷಧನು ಅದಕ್ಕ ಇಲ್ಲ. ಅದಕ್ಕೆ ಚಿಂತಿಸ್ಬೇಡ. ಹಂಗಾದ್ರ ಮತ್ತ್ಯಾಕೆ ಚಿಂತಿಸ್ಬೇಡ ಅಂದ್ರ ರೋಗಾದಿಗಳ ಬಾಧೆ ನೀನಾಗಿ ಎಳಸದಿರಲು ಉಣಿಸುವಂತೆ ರಾಗವಿಲ್ಲದಡೆ ಹೋಗದು ನಿನಗ ಸುಖ ಹೂಗವಿಂತಿದು ನಿಜಬಹುದರಿಂದ. ರೋಗ ಬರ್ಲಿ ಅಂತೇಳಿ ಯಾವರೇ ಅಪೇಕ್ಷೆ ಮಾಡ್ಯ ನಾನು? ಯಾಕೆ ಬರ್ತಾವು? ಮತ್ತೊಂದಾಗದ್ ನಿಮಗೆ ದೊಡ್ಡ ದೊಡ್ಡ ಒಟ್ಟ ನೆನಪು ಉಳಿತಾವು, ಸಣ್ಣ ಉಳಿಯಂಗಿಲ್ಲ. ಹಂಗಾದ್ರೆ ಈ ಕರ್ಮದ ಫಲ ನಮಗ್ ಪಕ್ವವಾಗಿ ಬಂದಾಗ ಸಣ್ಣದು ಒಟ್ಟು ಕೊಡ್ತೈತಿ, ದೊಡ್ಡದು ಒಟ್ಟು ಕೊಡ್ತೈತಿ. ಹಿಂಗ ದಿನ ದೈನಂದಿನಿಕ ಜೀವನದೊಳಗ ಈ ಸುಖ ದುಃಖಗಳ ಏರುಪೇರುಕೆ ನಮ್ಮ ಜೀವನದ ಬಾಳಿನ ಉದ್ದಕ್ಕೂ ಇದ್ದದ್ದ. ಹೆಂತಿಂತವ್ರಿಗೆ ನಿಮಗಲ್ಲ ಮುಂದೆ ಹೇಳವ್ರದಾರ. ಹಂಗಾದ್ರ ರೋಗಾದಿಗಳು ಬರಂಗಿಲ್ಲ ಅಂದ್ರೂ ಬರ್ತೈತಿ ಅಂದ್ರ ನೀವು ಉಣಂಗಿಲ್ಲ ಅಂದ್ರೂ ಉಣಬೇಕ. ರಾಗವಿಲ್ಲದೊಡೆ ಹೋಗದು ನಿನಗ ಸುಖ. ನಾವೇನೋ ಅಪೇಕ್ಷೆ ಮಾಡಿರ್ದಿಲ್ಲ, ಸುಖ ನಿನ್ನ ಬಂದು ಒಲ್ಲೆ ಅಂದ್ರೂ ಉಣಿಸ್ಬಿಟ್ಟು ಸುಮ್ ಕೂತಿದ್ದ. ಆ ಕಡೆ ಮಂದಿದೆಲ್ಲ 100ಕ್ಕೆ ಮಾರ್ತಿತ್ತು ದ್ರಾಕ್ಷಿ. ಒಬ್ಬ ದೀಡ್ಸಕ್ ಬಂದ್ ಗಪ್ಪನ ತಗೊಂಡ. ನಾವು ದೀಡ್ಸಕ್ ಕೊಡ್ಬೇಕಂತಿದೀವಿ ಅಂದ್ರೆ ಇವನ್ ಹೋಗದಾಗ ಇಲ್ಲಿ ಎಲ್ಲಿದೆ ಅವ್ನ್ ಕರಿಯೋಪ್ಪ ನಮ್ಮದು ಒಟ್ಟು ಕೊಡ್ತ ಕರಿವ. ಅವ್ನು ತಗೊಂಡು ಯಾರು ಹೋಗ್ಯಾನ ನೋಡು, ಬರಲಿಲ್ಲ, ದಾರಿನ ಹತ್ತಲಿಲ್ಲ. ಮತ್ತ ಅವನ್ಯಾಕ ಹಂಗಾತು? ಮತ್ತ ಅವನ್ ವ್ಯವಸ್ಥೆ ಐತಿ. ಹಂಗಾದ್ರೆ ಅವನಂಗೆ ಯಾಕೆ ನಂದಾಗ್ಲಿಲ್ಲ? ಎಟ್ಟು ಅಳ್ತಿ ಹೇಳಿ ಯಾರು ನೀನ್ ಕೇಳವ್ರ ಯಾರ್ದಾರು? ಯಾರಿಗೆ ಕೇಳಿದಕ್ಕೆ ನಾ ದೀಡ್ಸಕ್ ತಂದ ಒಯ್ತು ಮ್ಯಾಲೇನು 100 ಪಾಟ್ರ 50 ಕೊಡ್ತಾನ ಅಳ್ಬೇಡತ್ ಯಾರು ಹೇಳ್ತಾರ ನಿಗೆ? ಹೇಳಂಗಿಲ್ಲ ಅದ. ಹಂಗಾದ್ರ ಈ ರೀತಿಯಿಂದ ನಮ್ಮ ದೈನಂದಿನಿಕ ಜೀವನದಾಗ ನಡಿತೈತಿ ಅಂದ್ರ ಅಳಬೇಡ, ಸುಖ ದುಃಖದ ಬಗ್ಗೆ ಚಿಂತೆ ಮಾಡಬೇಡ. ಮಾಡತ್ ನಂದೆ ಅಂದ್ರ ಬರಲುಳ್ಳ ದುಃಖವನ್ನ ಅನುಭವಿಸದೆ ಬೇರೆ ಪರಿಹಾರ ಅದಕ್ಕಿಲ್ಲ. ಇಹುದೆಂದೊಡೆ ಪಿರಿದು ಸಾಹಸಿಗಳೆನಿಪ ರಾಮನಳ ಪಾಂಡವಾದಿಗಳು ನೋಯಲೇಕಿ. ಬರಲುಳು ದುಃಖ ಉಂಡತಿರ್ಬೇಕು. ನ ಭುಕ್ತಂ ಕ್ಷೀಯತೆ ಕರ್ಮ ಕಲ್ಪಕೋಟಿ ಶತೈರಪಿ ಅವಶ್ಯಮನು ಭೋಕ್ತವ್ಯಂ ಕೃತಕರ್ಮಂ ಶುಭಾಶುಭಂ. ನೀ ಮಾಡಿದ ಪಾಪರೇ ಆಗಲಿ ಪುಣ್ಯರೇ ಆಗಲಿ ಉಣಲಾರದ ವಿನಃ ಅದು ಎಂದೂ ನಷ್ಟ ಆಗುದು. ನ ಭುಕ್ತಂ ಕ್ಷೀಯತಿ ಕರ್ಮ. ಹಂಗಾದ್ರ ಬರಲುಳ್ಳ ದುಃಖವನ್ನು ಉಂಡತಿರ್. ಯಾಕ ಅಂತಂದ್ರ ಬರಲುಳ್ಳ ದುಃಖವನ್ನು ಅನುಭವಿಸದೆ ಬೇರೆ ಪರಿಹಾರವ ಅದಕ್ಕಿಲ್ಲ. ಅದಕ್ಕೆ ಪರಿಹಾರ ಅರ್ಥವಾಗಿ ಎಲ್ಲೇರೆ ವಾದಿವ ಅಂದ್ರೆ ಹೇಳ್ತಾರ. ಯಾನ್ ಹೇಳ್ತಾರೋ? ನಿಮ್ಮದು ಹಿಂದಿನ ಮನಿ ದೇವ್ರು ಕಾಡಕತ್ತ ಹೇಳ್ತಾರ. ಒಬ್ಬ ಹೋದ್ರ ದೇವ್ರದ್ದು ಮಾಡಿ ಕಾಡೋದು ಬಿಡ್ಲಿಲ್ಲ ಅಂದ್ರ ಮತ್ತೊಬ್ಬನ ಹೋದ್ರ ಅದ ಏನ್ ಗ್ರಹ ಆಯ್ತು ನೋಡ, ಶನಿ ಗ್ರಹ ಕಾಡಕತ್ತೈತಿ ತಾವ್ ಹೇಳ್ತಾರ. ಅವ ಮಾಡಿರೋ ಹೊತ್ತಿರ್ತೈತಿ. ಇನ್ನೊಬ್ಬ ಹೇಳ್ತಾನೋ ಈ ಕಡೆ ಅವ ಮಾಡ್ಸ್ಯಾನ ನೋಡಿ ನಿಮಗ್. ಯಾಕಡೆ ಅವ ಈ ಕಡೆ ನೆರಿ ಇರ್ತಾನ, ಅವಂದು ಮಾಡಿಸ. ಹಂಗಾದ್ರೆ ಈ ದುಃಖದ ಪರಿಹಾರಕ್ಕಾಗಿ ನಾವ್ ಏನೇನೋ ಮಾಡ್ಲಕ್ ಹೋದ್ರ ಎಂದೂ ಪರಿಹಾರ ಆಗುದು. ಅದನ್ನ ಅನುಭವಿಸೇ ತೀರ್ಬೇಕು. ಯಾಕ ಅಂದ್ರ ಪಿರಿದು ಸಾಹಸಿಗಳೆನಿಪ ರಾಮ ನಳ ಪಾಂಡವಾದಿ. ರಾಮಂದ ಯಾಕೆ ಮೊದಲಿಟ್ರು? ಅವ ಕೃತಾಯುಗದಾಗ ಆಗಿ ಹೋಗ್ಯಾನ, ಅತಿ ಪುಣ್ಯ
4 ಪಾದಗಳಿಂದಿದ್ದಂತ ಕಾಲದೊಳಗ ಏನ್ ಮಾಡಿದವ, ಇನ್ನು ಒಟ್ಟ ಒಂದು ಅರ್ಧ ತಾಸ ಆಗಿದ್ರ ರಾಮನ ಪಟ್ಟಾಭಿಷೇಕ ಆಗಿ ಹೋಗಿತ್ತಂದ್ರ ರಾಮಾಯಣ ಅನ್ನೋದ ಹಾಕಿದ್ದಿದ್ದಿಲ್ಲ. ಅಷ್ಟು ವ್ಯವಸ್ಥೆ ಇತ್ತು. ಆ ರಾಮನಿಗೆ ಕ್ಷಣಾರ್ಧದೊಳಗನೆ ಏನಾಯ್ತು, ಅರಣ್ಯಕ್ಕೆ ಹೋಗುದು ಬಂದಿತ್ತು. ಸೀತಾಮಾತೆ ಅಕ್ಕಿ ಎಂದೂ ಹೊರಗೆ 6 ಮೂತಿನೂ ನೋಡಿದ್ದಿಲ್ಲ. ಆದ್ರ 4 ಬಟ್ಟೆ ನುಟ್ಟೇನಾಗ್ಬೇಕಾತು, ಕಂಡ ನೋಡನೆ ಅಕ್ಕಿ ಇದಕ್ಕೆ ಹೋಗುದು ಗೊತ್ತು. ಹಂಗಾದ್ರ ಇವ ಯಾರ, ಇವ ವಿಷ್ಣು ಪರಮಾತ್ಮನ ಪರಾವತಾರಿ. ಅವ ಯಾಕೆ ಉಂಡ ಅಂದ್ರ ನಾನ ಉಂಡ ನೀವ್ ಹಿಂಗ ಉಂಡ್ರಿ ಅಂತ ಹೇಳಾಕಿಂದ ಆಗೈತಿ. ಮತ್ತ ಅವ ಹಂಗ ಮಾಡಿರ್ಲಿಲ್ಲ ಅಂದ್ರ ಅವಂಗೊಂದ ನಮಗೊಂದ ಐತೇನ ಕರ್ಮ ಇಲ್ಲ. ದೇವ್ರ ಅನ್ಸ್ಕೊಂಡ ಅವ್ರಿಗೆ ಹಿಂಗಾಗಕತೈತಿ. ರಾಮ ನಳ ಚಕ್ರವರ್ತಿದ ಕಥೆ ಏನಾಗೈತಿ ಅಂದ್ರ ಹೆಂಡತಿನ ಕಳ್ಕೊಂಡ, ಮಕ್ಕಳನ್ನ ಕಳ್ಕೊಂಡ, ದೋತ್ರ ಉಟ್ಕೊಂಡು ಜಳಕ ಮಾಡ್ಬೇಕಂದಾಗ ಪಾರಿವಾಳ ದೋತ್ರ ತಗೊಂಡು ಹೋಗ್ಬಿಟ್ಟು ನಗ್ನ ಶರೀರಿಯಾಗಿ ನಿತ್ತ. ಅವಾಗ ದಮಯಂತಿ ಏನ್ ಮಾಡ್ಲಂದ್ರ ತನ್ನ ಅರ್ಧ ಸೀರೆ ಹರಿದ ಕೆರಿಂದ ಅವಾಗ ಉಡಿಸ್ಕೊಳಕ್ ಕೊಟ್ಲಿ. ಇವ್ ಯಾರ, ಚಕ್ರವರ್ತಿ ಇವ. ಆದ್ರೂ ವ್ಯವಹಾರ ಹಿಂಗಾಗಿ ಗೊತ್ತು. ಪಾಂಡವರ ಭಿಕ್ಷಾ ಬೇಡಿ ತಿರುಗಿ ತಿಂದ್ರು. ಹಂಗಾದ್ರ ಬೇರೆ ಪರಿಹಾರ ವದಕ್ಕೆಲ್ಲ ವಿಭುದೆಂದೊಡೆ ರಾಮನಳ ಪಾಂಡವಾದಿಗಳು ನೋಯಲಿಕ್ಕೆ ಪ್ರಶ್ನೆ ಮಾಡಿ ಯಾಕೊಂಡ್ರಪ್ಪ. ಹಂಗಾದ್ರೆ ಏನ್ ಮಾಡುತ್ತಿ, ಜನನ ಮರಣದ ಆಗು ಹೋಗಿ ನೋಡು, ಒಡೆತನ ವಿನಿತಿಲ್ಲವಾಗಿ ನಿನ್ನೋಳು ತೋರ್ಪವು, ತನುಭೋಗ ನಿಖರವಿಂತಿಯುವುದು ಸೈತಿರು ನೀನು ಘನಶಂಭುಲಿಂಗದ ಆದೀನನಾಗಿ. ಜನನ ಮರಣ ಏನಿನ್ನ ಇನ್ನಿಷ್ಟರೊಳಗ ಶರೀರ ರೋಗಕ್ಕೆ ತುತ್ತಾಗೈತಿ, ಮರಣ ಆಗ್ತೈತಿ. ಆದ್ರ ಆಗ್ಲಿ ಮಕ್ಕಳನ್ನು ನಾ ತಲೆ ಮೇಲೆ ಅಕ್ಷತಾರೋಪಣವನ್ನು ಮಾಡ್ಬೇಕಂತ ಇವನ ಭಾವನೆ ಐತಿ. ಆದ್ರೂ ಏನಾಯ್ತು, ಅಲ್ಲೇ ಇಟ್ಟು ಹೋಗ್ಬಿಟ್ಟ. ಹೋಗುದು ಇವನ್ ಕೈಯಾಗೈತೇನ. ನಾವೆಲ್ಲ ಸಾಯುದು ನಮ್ ಕೈಯಾಗಿತ್ತಂದ್ರೆ ಎಂತ ಸಾಯ್ತಿದ್ದೀವಿ ಗೊತ್ತೈತೇನ? ನಿಮ್ ಕೈಯಾಗ ಇದ್ರೆ ಎಂತ ಸಾಯ್ತೀರಿ ಗೊತ್ತೈತೇನ? ಈ ಜಗ ಎಲ್ಲ ಸತ್ತ ಬಳಕ ಆಯ್ತ ನಮಗ್ ಪಾಳೆ ನೋಡ ಅಂತಕ ಬಂದ್. ಹಂಗಿಲ್ಲ, ಹರಿಯಾಗಿ ಹೇಳ್ತಾನೋ ಚಾಂಜಿಕ ನಿನ್ಗೆ ಯಾನು ಕೈಯಾಗಿಲ್ಲಲ್ಲ. ಅದು ಜನನೂ ನಿನ್ನ ಕೈಯಾಗಿಲ್ಲ, ಮರಣ ಜನನರೇ ನಮ್ ಕೈಯಾಗೈತೇನು. ನಮ್ಮ ಕೈಯಾಗಿ ಜನನಿದ್ರ ಈ ಬಡತಾನದ ಮನ್ಯಾಗ ನಾವ್ಯಾಕೆ ಹುಟ್ಟಬೇಕು? ಕೊಳೆ ಮೇನತ್ತೆ ಎಲ್ಲಿ ಹುಟ್ಟುದ್ ನಾವ? ಯಾನ್ ಈ ದೇಶಕ್ಕೆ ಯಾವ ರಾಜ ಆಗ್ಯ ನೋಡ, ಅವನ ಹೊಟ್ಟಿಲೆ ಹುಟ್ಟು ಬಿಡುದು ನಮಗ ಆರಾಮ್ ಕೂತಿತ್ತು. ಹಿಂಗೆ ಅಂತ ಅನ್ನೋದೈತಿ, ಆರಾಮ್ ದುಃಖನ ಅನ್ನೋದೈತಿ. ಹರಿಯಾಗಿದ್ರೆ ಸಂಜಿಕಿಲ್ಲ, ಸಂಜಿಕಿದ್ರೆ ಹರಿಯಾಗಿಲ್ಲ. ಇಂಥ ಬಡತನ ಕುಟುಂಬದಕ್ಕೆ ಯಾಕೆ ಹುಟ್ಟಿತು ಅಂತಂದ್ರ ನಿನ್ನ ಕೈಯಾಗಿಲ್ಲ. ಅದ ಕರ್ಮದ ವ್ಯವಸ್ಥೆನ ಹಿಂಗೈತಿ. ಹಂಗಾದ್ರೆ ಜನನ ಮರಣದ ಆಗು ಹೋಗಿ ನೋಡು, ಒಡೆತನ ವಿನಿತಿಲ್ಲ ನಿನ್ನೋಡುದು ನಿನ್ನ ಕೈಯಾಗನೇ ಇಲ್ಲ. ಅದರದ ವ್ಯವಸ್ಥೆನ ಬೇರೆ ಐತಿ. ಹಂಗಾದ್ರ ತನುಭೋಗ ನಿಖರ ವಿಂತಿಯುವುದು. ಈ ಶರೀರ ಪುಣ್ಯ ಪಾಪಗಳ ವ್ಯವಸ್ಥೆಯಿಂದ ಬಂದೈತಿದ. ಅದ ಪುಣ್ಯ ಪಾಪಗಳ ಫಲವನ್ನು ದಿನಕ್ಕೆ ದಿನ ಕೊಡ್ತೈತಿ. ಗೊತ್ತಿಲ್ಲ ಮಾನವನಿಗೆ. ಎದ್ದೇವಂದ್ರೆ ಚಾಲು ಆತಂದ್ರ ಪುನಃ ಮತ್ತೆ ಮಲಗು ತನಕ ಅದ್ರ ಹೋಗಿ ಕೊಡ್ಕೋತಾನೆ ಇರ್ತೈತಿ. ಅದರಿಂದ ಒಂದಿಟ್ಟು ದೊಡ್ಡವರಿ ಇರ್ತಾವ, ಒಂದಿಟ್ಟು ಸಣ್ಣವರಿ ಇರ್ತಾವ. ಬರೇ ದೊಡ್ಡವಂತೂ ಬರಂಗಿಲ್ಲ, ಬರೇ ಸಣ್ಣವಂತೂ ಬರಂಗಿಲ್ಲ. ಹಂಗಾದ್ರೆ ತನುಭೋಗ ನಿಖರವಿಂತು ಸೈತಿರು. ನೀವು ಅಲ್ಲಿ ಅಂದ್ರು ಬರ್ತೈತಿ ಅಂತಂದ್ರ ಸೈತಿರು, ಸಮಾಧಾನ ಮಾಡ್ಕೊ. ಯಾರನ್ನ ತಿಳ್ಕೊಂಡು ಸಮಾಧಾನ ಮಾಡ್ಕೊ ಅಂದ್ರ ಘನಶಂಭು ಲಿಂಗದ ಆದೀನನಾಗಿ, ಘನಶಂಭು ಲಿಂಗದ ಪರಮಾತ್ಮನಾಗಿ. ಅವ ಭಗವದ್ಗೀತಾದಾಗ ಪರಮಾತ್ಮ ಹೇಳ್ತಾನು, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವೃಜ ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚ. ಅಳಬೇಡಪ್ಪ. ಹತ್ರ ಇಲ್ಲಿ ಯಾರು ಕೇಳವ್ರು? ಹತ್ರ ಯಾರು ಕೇಳವ್ರಪ್ಪ? ಎಲ್ಲಾರು ನಾವಿಲ್ಲಿ ಅಳಾವ್ರ ಅದೀವು. ಹಂಗಾದ್ರ ಇನ್ಯಾರ ಮುಂದರೆ ನಮ್ಮ ಒಡಲನ್ನ ತೋಡ್ಕೊಳ್ಳೋದಂತಂದ್ರ ಪರಮಾತ್ಮನ ಮುಂದ. ಹಾಡಿದರೆ ಎನ್ ಒಡೆಯನ ಹಾಡುವೆ, ಬೇಡಿದರೆ ಎನ್ ಒಡೆಯನ ಬೇಡುವೆ, ಒಡೆಯಂಗ್ ಒಡಲವ ತೋರಿಸಿ ಎನ್ನ ಬಡತನವ ವೇದಿಸು, ಒಡೆಯ ಮಹಾದಾನಿ ಕೂಡದ ಸಂಗಮದಿ. ಪರಮಾತ್ಮನ ಒಂದು ನಾವ ಬೇಡುದೈತಿ. ಹರನೀವ ಕಾಲಕ್ಕೆ ಸಿರಿಯು ಬೆನ್ನಲಿ ಬರ್ಕು. ಅವರು ಪ್ರಮತರು ಹೇಳ್ತಾರೆ, ಹಿರಿದು ಹೆದ್ದೊರೆಯ ಕೆರೆ ತುಂಬಿದಂತ. ಎಲ್ಲೋ ಬತ್ತಿ ನಿಂತಿತ್ತು 6 ತಿಂಗಳ ಕೆರೆ ತುಂಬಿದ್ದಿಲ್ಲ, ಒಂದ್ ರಾತ್ರಿಗೆ ಮಳೆ ಬಿತ್ತಂದ್ರ ಎಲ್ಲ ತುಂಬಿ ಬಿಡ್ತದೆ.
ಹಂಗ ನಿಂದ ಎಷ್ಟೋ ಕಷ್ಟ ಐತಿ ಅಂದ್ರೆ ಒಮ್ಮೆ ಭಗವಂತ ಕೊಡಬಾರ್ದು ಕೊಟ್ಟಂದ್ರ ಅದೆಲ್ಲ ತುಂಬಿರ್ತದೆ. ಹಿರಿದು ಹೆದ್ದೊರಿ ಕೆರೆ ತುಂಬಿದಂತ ನೆರೆಯದ ವಸ್ತುಗಳು ನೆರೆಯುವನು. ಯಾರು ನಿನ್ನನ್ನು ಕಂಡು ದೂರ ದೂರ ಹೋಗಿ ತಾತ್ಸಾರ ಮಾಡ್ತಿದ್ರು ನೋಡು, ಅವರೆಲ್ಲ ನಿನಗೆ ಮಿತ್ರರಾಕ. ನೆರೆಯದ ವಸ್ತುಗಳು ನೆರೆಯುವನು. ಅರಸು ಜನ ಪರಿವಾರ ಕೈವಾರ ನೋಡ. ನಿನ್ನ ಪುಣ್ಯಕ್ಕೆ ಎಡೆಯಾದಾಗ ಎಂತಿಂತ ಅಧಿಕಾರಿಗಳು ಕೂಡ ನಿನ್ನ ಮಾತು ಕೇಳುವಂಗ ಆಗ್ತದೆ. ಮುಂದ ಪರಮ ನಿರಂಜನನೇ ನೀ ಮರೆದ ಕಾಲಕ್ಕೆ ತುಂಬಿದ ಹರಿವಿಗೆ ಕಲ್ಲು ಕೊಂಡಂತೆ ಕೂಡಲ ಸಂಗಮ ದೇವರು. ತುಂಬಿದ ಹರಿವಿಗೆ ಕಲ್ಲು ಹೋಗದ್ರ ಕಲ್ಲು ಹೋಗದ್ರ ಯಾನಕತಿ ಮತಟ್ ಹಿಡಿದು ಆಳದ ಎತ್ತರ ಆಕತೇನ ಹೊಡಿತೈತೆ. ಹಂಗಾದ್ರೆ ಮುಂದೆ ನೀರು ಹಾಕಾಕು ಬರಂಗಿಲ್ಲ, ಈಗಿದ್ದ ನೀರನ್ನು ಕುಡಿಯಾಕು ಬರಂಗಿಲ್ಲ. ಹಂಗಾದ್ರ ದೈವ ಎಲ್ಲೇರೇನು ಮುನಿತು ಅಂತ ಅಂದ್ರ ಈಗಿದ್ದು ಹೊಕ್ಕತಿ, ಮುಂದಿಂದು ಬರಂಗಿಲ್ಲ. ಹಂಗಾದ್ರ ದೈವ ಚಿಂತನೆಯನ್ನು ಮಾಡು. ಶಂಕರ ನೋಡು ನೀನೆನ್ನ ಬೇಡ್ಕೋ ಪರಮಾತ್ಮನ ಮುಂದೆ. ನಿಂದ ಏನಾರ ತಾಪಿತ್ತು ಅಂತ ಅಂದ್ರ ಯಾರ ಮುಂದೆ ಹೇಳಬೇಡ, ನೇರವಾಗಿ ಪರಮಾತ್ಮನ ಮುಂದೆ ಹೇಳ. ಹಂಗಾದ್ರ ಅವ ಅದನ್ನ ಮಾಡ್ಲಾಕ ಯೋಗ್ಯದ. ನಮ್ಮನ್ನ ನೋಡ್ರ ಪರಮಾತ್ಮ ಆಗಲಿ ಯಾವ ದೇವರಾಗಲಿ ನಮ್ಮ ಕಡೆ ಮೋತಿ ಮಾಡಿ ಉಗುಳ್ಬಾರ್ದು. ಹಂಗದೀವು ನಾವು. ಹಂಗದೀವು ಅನ್ನೋದು ನಿಮಗ್ ಗೊತ್ತೈತಿ, ನಂದು ನನಗ್ ಗೊತ್ತೈತಿ. ಹಂಗದೀವು ಸುಮ್ ಯಾಕಿರಿ ಯಾನ್ ನಮಗ ಅದು ಸಂಸವತ್ ಒಟ್ಟ ಯಾನ ಸುಮ್ ಯಾಕಿರಿ ಅಂದ್ರ ಹಂಗ ಮಾಡೈತಿ ಮನಸ್ಸ ಸುಮ್ಮಕೊಂಡಿರ್ತೈತಿ. ಹಂಗಾದ್ರೆ ಏನ್ ಮಾಡ್ಬೇಕಾಗೈತಿ? ಅವನು ಪರಮಾತ್ಮನ ಮುಂದೆ ನಿವೇದನೆ. ಯಾರ ಮುಂದೆ ಹೇಳದಿದ್ರು ಪರಮಾತ್ಮನ ಮುಂದೆ ನಾವು ನಮ್ಮ ತೋಡನ್ನ ಅಳಲನ್ನು ಹೇಳಲೇಬೇಕು. ಯಾಕಂದ್ರ ಅವನು ಬಿಟ್ರೆ ಇನ್ಯಾರು ನಮಗಿಲ್ಲಿ ಸಂತೈಸುವವರಿಲ್ಲ. ಅದಕ್ಕ ಪರಮಾತ್ಮನ ಮುಂದೆ ಹೇಳು. ಅವ ಏನ್ ಮಾಡ್ತಾನು ಅಂತಂದಾದ್ರ ಎಲ್ಲಾರ್ದು ಮೀರಿದ ಕಾಲಕ್ಕ ಪರಮಾತ್ಮ ಮಾತ್ರಕ್ಕೆ ಹೆಚ್ಚಕದ. ಅನಾಥ ರಕ್ಷಕ, ಭಕ್ತ ಜನ ಬಂಧು, ಏನಾಗೈತಿ ಅಂತ ಹಲವಾರು ಬಿರುದುಗಳಿಂದ ಕೂಡ್ಕೊಂಡಂತ ಪರಮಾತ್ಮದಾನಂದ್ರ ನೀನೇನ್ ಮಾಡು? ಘನಶಂಭು ಲಿಂಗದಾದೀನನಾಗಿ ಸೈತಿರು, ಸಮಾಧಾನ ಮಾಡ್ಕೊ. ಹಂಗಾದ್ರೆ ಚಿಂತೆ ಮಾಡೇ ನಾ ಹಿಂಗಿರ್ತಾನಂದೆ ಅಂದ್ರ ನಿನ್ನ ಚಿಂತೆ ಈ ಒಂದು ಜನ್ಮದಾಗ ಇಂತ 100 ಜನ್ಮ ಕಳೆದ್ರು ಚಿಂತೆ ಪರಿಹಾರ ಇಲ್ಲ. ಚಿಂತೆಗೆ ಏನಾರ ಪರಿಹಾರ ಇದ್ರ ನಿಜಗುಣದ ಸಾಹಿತ್ಯ ಮನುಕುಲಕ್ಕ ಸ್ತ್ರೀ ಇರ್ಲಿ ಪುರುಷನಿರ್ಲಿ ಶ್ರೀಮಂತ ಇರ್ಲಿ ಬಡವ ಇರ್ಲಿ ಅದಕ್ಕೆ ಪರಿಹಾರವನ್ನು ಹಿಂಗೆ ಹೇಳ್ತೈತಿ. ಹಿಂಗೇತಿ ಇದ್ರ ವ್ಯವಸ್ಥೆ. ಅದರೊಳಗೆ ನೀವು ಅದನ್ನ ಈ ಮಾತು ಎಲ್ಲೇರೆ ನಮಗೆ ಅಹಿತ ಆದಾಗ ನೆನಪಿಗೆ ಬತ್ತು ಅಂತಂದ್ರ ಅದನ್ನ ಸ್ಮರಣಕ್ಕೆ ತರಂಗಿಲ್ಲ. ನಾವು ಛಾತಿ ಬರ್ತೈತಿ ಒಂದು ಆತ್ ಇದ್ರದ ನಿಜಗೊಂಡ್ರಲ್ಲಿ ಹಿಂಗೆ ಹೇಳ್ಯಾರ ಅಂದ ಬಳಕ ಅದನ್ನ ನಾವು ಸೈರಿಸ್ಕೋಬೇಕು ಅನ್ನುವಂತ ಎದಿಗಾರಿಕೆ ಬತ್ತು ಅಂತ ಅಂದ್ರ ನಾವು ಶಾಸ್ತ್ರ ಕೇಳಿದ್ದಕ್ಕೆ ಸಫಲ ಆಗ್ತದೆ. ಎದಿಗಾರಿಕೆ ಬರ್ಲಿಲ್ಲ ಅಂತ ಅಂದ್ರ ಬಾಂಧವನ ಮುಂದ ಅದ್ರಾಗ ಯಾಂದ್ರೆ ಒಂದಿಟ್ಟ ನಮ್ಮದ್ ಕೇಳೋದು ಆಗಿತ್ತಂದ್ರ ಮಾತಾಡ್ಸಕ್ ಬರ್ತಾರವ್ರು ಬಾಂಧ ಅದಕ್ಯಾಕ ನಾ ಎಟ್ಟು ನಿಂತೈತಿ ಅಟ್ಟ ಅತ್ ಹಿಂಗ ಯಾರು ಹೇಳಂಗಿಲ್ಲ. ನಿನಗ್ ಹಿಂಗ ಆಗಬಾರ್ದಾಗಿತ್ತು, ನಿನಗ್ ಹಿಂಗಾತು, ಯಾನ್ ಮಾಡುದು? ದೇವ್ರ ತಂದ್ ಎಳೆ ಅಂದ್ಗಳಿಗೆ ಮಾತಾಡಕ್ ಚಾಲು ಮಾಡ್ತಾನೇನೋ. ಹಂಗಾದ್ರೆ ಅಳ್ತಿಯಾಕ ನಾ ಅದನ್ನತ್ತಿ ಯಾರು ಹೇಳಂಗಿಲ್ಲ. ಅದನ್ನತ್ತಿ ಹೇಳ್ತಾನೋ ಹೇಳಿವಾದಂದ್ರೆ ಏನು ಮಾಡಂಗಿಲ್ಲ. ಹಾಗಾದ್ರೆ ಪರಮಾತ್ಮ ಹೇಳಿ ಕೈ ಬಿಡಾವಲ್ಲ. ಹಾಗಾದ್ರ ಘನಶಂಭುಲಿಂಗದ ಆಧೀನನಾಗಿ ಏನ್ ಮಾಡು? ಚಿಂತಿಸದಿರು ಸುಖ ದುಃಖ ಹಿಡಿಯು. ಚಿಂತೆ ಮಾಡಬೇಡ. ಚಿಂತೆ ಮಾಡಿರಿ ಏನ್ ಮಾಡವು? ಅಂತಿಕ್ಕು ಎಂತಿಕ್ಕು ಇಂತಿಕ್ಕು ಎನಬೇಡ, ಚಿಂತಿಸಿ ದೇಹ ಬಡವಕ್ಕು ಶಿವ ತೋರಿದ ಅಂತ್ಯುವುದೇ ಲೇಸು ಸರ್ವಕ್ಕೆ. ನಾ ಹಂಗಿರ್ತೀನಿ, ನಾ ಹಿಂಗಿರ್ತೀನಿ, ಹಂಗ್ ಮಾಡ್ತೀನಿ, ಹಿಂಗ್ ಮಾಡ್ತೀನಿ ಅಂತ ಹೇಳಿ ಚಿಂತೆ ಮಾಡಿದ್ರೆ ಶರೀರ ದಿನ ಒಳಗೆ ಬರ್ತದೆ. ಹಂಗಾದ್ರ ಪರಮಾತ್ಮನ ನೆನದ್ರ ಅವೆಲ್ಲ ಕರ್ತೃ ಅದಾನು. ಮಹಾಭಾರತದ ಕಥೆಗಳನ್ನ ಸಾಕಷ್ಟು ಅದಾವು. ಹೇಳ್ಬೇಕಾದ್ರೆ ಟೈಮ್ ಎಷ್ಟು ನಿಗದಿ ಆಗಿರ್ಬೇಕು. ಭಾಳ ಮಣ್ಣಂದು ಒಂದು 20 ನಿಮಿಷಕ್ಕೆ ಬಂದಿರ್ಬೇಕು. ಇದು ಕಾರ್ಯಕ್ರಮ ಏನಾಗೈತಿ ಅಂತ ಅಂದ್ರ ಆಯೋಜನೆ ಮಾಡಿ ಟೈಮಕ್ಕೆ ಸರಿಯಾಗಿ ಮುಗಿಸುವಂಗ ನಾವು ನೀವುಗಳೆಲ್ಲ ಕಲಿಬೇಕಾಗಿತ್ತು. ನಾನು ಕೈಯಾಗ ಮೈಕ್ ಸಿಕ್ಕೈತಿ ಅಂದ್ರ ನಾ ಹಂಗ ಉದ್ದೋದ್ ಕೇಳಾಕೈತಿನಿ ಅಂದ್ರ ನೀವು ಆ ಕಡೆ ಅವ್ರು ಸರ್ 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 ಹಂಗವಾದಗಳಿಗೆ ಮುಂದೊಬ್ಬಕಿ ಕುತ್ತಿಳತ್ತ ಆಕೆ ಅಳಾಕೈತಿಳತ್ತ. ಅಳಾಕೈತಳ ಅಂದ್ರೆ ನನ್ನ ಶಾಸ್ತ್ರ ಆಕಿಗೆ ಭಾಳ ತಿಳಿದು ಹೋಗಿ ಎಲ್ಲರೂ ಆದ್ರ ನೀ ಮಾತ್ರ ಹೇಳ್ತಿ ಅಂದ್ರೆ ನನ್ನ ಶಾಸ್ತ್ರ ನಿನಗೆ ತಿಳಿದೈತಿ ಅಂದತ್ತ.
ತಮ್ಮ ನಿಂದ ಎಲ್ಲಿ ಸಿಡಿಸ್ತಿ ನನ್ನ ಎಮ್ಮೆ ಕರ ಒಂದ ನಿನ್ನಂಗ ಒದರಿ ಸತ್ತೈತಿ ಅದಕ್ಕೆ ನಿನ್ನ ನಾನು ಆದ ನೆನಪಾಕೈತಿ ಹಂಗ ನಾ ಹೆಚ್ಚ ಹೇಳಿ ಅಂದ್ರ ಆರಾಮ ನೆನಪಾಕೈತಿ ಅದಕ್ಕೇನಾಕೈತಿ ಅಂತಂದ್ರ ಮಾತೃ ಹೃದಯದವರು ಎಷ್ಟೋ ತತ್ವದ ವಿಚಾರಗಳನ್ನ ಅಳವಡಿಸಿಕೊಂಡವರು ನವಚೇತನರು ಲಿಂಗ ಪೂಜಾ ಧುರಂಧರರು ಸಮಾಜದ ಕೊಳೆಯನ್ನು ತಿಳಿಯುವಂತ ಪೂಜ್ಯ ನಿರಂಜನ ಪ್ರಣವ ಸ್ವರೂಪಿಗಳು ತಮ್ಮ ಆಶೀರ್ವಚನವನ್ನು ನೀಡಾವ್ರದಾರೋ ನಾವೆಲ್ಲರೂ ಕೇಳೋಣ ಅಂತೇಳಿ ನನ್ನ ವ್ಯಾಖ್ಯಾನಕ್ಕೆ ಮಂಗಲವಂತ